Pagal stupid man. Pagal stupid man. Pagal stupid man. ಎಲ್ಲರೂ ನಿಮ್ಮ ಗುಂಪಿನಲ್ಲಿ ನಿಂತುಕೊಳ್ಳಿರಿ. ಇನ್ನು ನೀವು ಇಲ್ಲಿ ಕೆಲವು ವಿಷಕಾರಿ ವಸ್ತುಗಳನ್ನು ನೋಡುತ್ತಿದ್ದೀರಿ. ಮದ್ಯ, ಸಿಗರೇಟ್, ಕೊಕೈನ್, ಗುಟ್ಕಾ, ಅಫೀಮು. ಯಾವ ವಿಷಕಾರಿ ವಸ್ತು ಯಾವ ಅಂಗದ ಮೇಲೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಹೇಳಿ ಹೋಗಬೇಕು. ಮದ್ಯ ಸೇವನೆಯಿಂದ ಯಕೃತ್ ಮತ್ತು ಮೆದುಳು ಹಾಳಾಗುತ್ತದೆ. ಸಿಗರೇಟ್ ಸೇವನೆಯಿಂದ ಶ್ವಾಸಕೋಶ ಹಾಳಾಗುತ್ತದೆ. ಕೊಕೈನ್ ಮೆದುಳು ಮತ್ತು ಶ್ವಾಸಕೋಶದ ಮೇಲೆ ಪರಿಣಾಮ ಬೀರುತ್ತದೆ. ಅಫೀಮು ಬಳಕೆಯಿಂದ ಶ್ವಾಸಕೋಶ ಹಾಳಾಗುತ್ತದೆ. ಗುಟ್ಕಾ ಸೇವನೆಯಿಂದ ಯಕೃತ್ ಮತ್ತು ಶ್ವಾಸಕೋಶ ಹಾಳಾಗುತ್ತದೆ. ಚಟುವಟಿಕೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಅಭಿನಂದನೆಗಳು. ಇನ್ನು ಮೇಲೆ ಈ ವಿಷಕಾರಿ ವಸ್ತುಗಳ ಬಳಕೆಯಿಂದ ಏನೆಲ್ಲ ತೊಂದರೆಗಳಾಗುತ್ತವೆ ಎಂಬುದರ ಬಗ್ಗೆ ನಿಮ್ಮ ಗುಂಪಿನಲ್ಲಿ ಚರ್ಚಿಸಿರಿ. ಇದಕ್ಕಾಗಿ ನಿಮಗೆ 30 ನಿಮಿಷ ಸಮಯ ಇರುತ್ತದೆ. ನಂತರ ಪುನಃ ಇಲ್ಲಿಗೆ ಆಗಮಿಸಿ ನಿಮ್ಮ ಅಭಿಪ್ರಾಯವನ್ನು ಮಂಡಿಸಬೇಕಾಗುತ್ತದೆ. Light up the night. Electric hearts in a city so bright. We're chasing dreams through pixel streams, dancing shadows under glowing beams. Let the rhythm take control. Feel the beat. ಎಲ್ಲರೂ ನಿಮ್ಮ ಗುಂಪಿನಲ್ಲಿ ಚರ್ಚಿಸಿದ ವಿಷಯವನ್ನು ಮಂಡಿಸಬೇಕು. ಮದ್ಯಪಾನವು ಇಡೀ ದೇಹದ ಮೇಲೆ ಪರಿಣಾಮ ಬೀರುತ್ತದೆ. ಸಿಗರೇಟ್ ಹವ್ಯಾಸ ಕ್ಯಾನ್ಸರ್, ಹೃದಯ ರೋಗ, ಶ್ವಾಸಕೋಶದ ತೊಂದರೆಗಳಿಗೆ ದಾರಿ ಮಾಡಿಕೊಡುತ್ತದೆ. ನೆಕ್ಸ್ಟ್, ಗುಟ್ಕಾದಲ್ಲಿ ತಂಬಾಕು ಇರುತ್ತದೆ. ಗುಟ್ಕಾವನ್ನು ಸೇವಿಸುವುದರಿಂದ ಉಂಟಾಗುವ ಹಾನಿ ಅಷ್ಟಿಷ್ಟದಲ್ಲ. ಇದರಿಂದಾಗಿ ಶ್ವಾಸಕೋಶ ಮತ್ತು ಯಕೃತ್ತು ಹಾಳಾಗುವ ಸಾಧ್ಯತೆ ಅತಿ ಹೆಚ್ಚು. ನೆಕ್ಸ್ಟ್, ಕೊಕೈನ್ ಅನ್ನು ಧೂಮಪಾನ ಮಾಡುವುದರಿಂದ ಉಸಿರಾಟ ತೊಂದರೆ, ದೀರ್ಘಕಾಲದ ಕೆಮ್ಮು, ಬ್ರೈಕಟಿಸ್ ಮತ್ತು ಉಸಿರಾಟ ತೊಂದರೆ ಉಂಟಾಗುತ್ತದೆ. ಅಭಿಪ್ರಾಯ ಮಂಡನೆ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಈಗ ವರ್ಷಿಣಿ ಮತ್ತು ಶ್ರೇಯಾ ಇವರಿಬ್ಬರು ನಡೆಸಿಕೊಡುತ್ತಾರೆ. ಡಿಯರ್ ಫ್ರೆಂಡ್ಸ್, ಶಾಲೆಯ ಸುತ್ತಲೂ ಅಡ್ಡಾಡಿ ನಿಮಗೆ ಸಿಗುವ ವಸ್ತುಗಳನ್ನು ಆರಿಸಿಕೊಂಡು ಬನ್ನಿರಿ ಮತ್ತು ನೀವು ಸಂಗ್ರಹಿಸಿದ ವಸ್ತು ವಿಷಕಾರಿ ಹೌದೋ ಅಲ್ಲವೋ ಎಂದು ನಿರ್ಧರಿಸಿಕೊಂಡು ಬನ್ನಿರಿ. Pagal stupid man. ವಿಷಕಾರಿ ಅಲ್ಲದ ವಸ್ತು ಎಂಬುದರ ಬಗ್ಗೆ ವಿವರಣೆ ನೀಡಿರಿ. ಇದು ಪ್ಲಾಸ್ಟಿಕ್ ಡಬ್ಬಿ. ಇದನ್ನು ಸುಟ್ಟರೆ ಇದರ ಹೊಗೆಯಲ್ಲಿ ಅಪಾಯಕಾರಿ ರಾಸಾಯನಿಕಗಳು ಬಿಡುಗಡೆಯಾಗುತ್ತವೆ. ಆದ್ದರಿಂದ ಇವುಗಳನ್ನು ಎಲ್ಲೆಂದರಲ್ಲಿ ಬಿಸಾಡಬಾರದು. ಇವು ವಿಷವಿದ್ದಂತೆ. ನೆಕ್ಸ್ಟ್, ಇದು ಕ್ರಿಮಿನಾಶಕದ
ಮೇಲಕ್ಕೆ ಹೋಗುತ್ತವೆ. ಇನ್ನು ಕೆಲವು ಜನರು ತಂಬಾಕು ತೆಗೆಯುತ್ತಾರೆ, ಸಿಗರೆಟ್ ಸೇದುತ್ತಾರೆ. ತಂಬಾಕಿನ